ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಬಸಳೆ ಸೊಪ್ಪು ಸಿಕ್ಕಿದೆ. ಅಮೆರಿಕಾದಲ್ಲಿ ಬಸಳೆ ಸೊಪ್ಪು ತುಂಬಾ ರೇರ್ ಆಗಿ ಸಿಗುತ್ತೆ. ಸಿಕ್ಕಾಗ ನಾನು ತಗೊಂಡ್ ಬಂದು ಒಂದು ರೆಸಿಪಿಯನ್ನ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ಮನೇಲಿ ಎಲ್ರು ಇದನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತಾರೆ. ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿಯನ್ನ ಶುರು ಮಾಡೋಣ ಬನ್ನಿ. ಈಗ ನಾನು 1.5 ಕಪ್ ಅಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ, 2 ಮೆಣಸಿನಕಾಯಿ, 1 ಟೊಮೊಟೊ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಬೇಳೆಯನ್ನ ತೊಳೆದು ಚೆನ್ನಾಗಿ ನೀರು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ಹಾಕಿ ಬೇಯಿಸೋದಿಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಈಗ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 1.5 ಕಪ್ ಅಷ್ಟು ಬೇಳೆಯನ್ನ ತಗೊಳ್ತಾ ಇದ್ದೀನಿ. ತೊಗರಿ ಬೇಳೆ ನಿಮ್ಗೆ ಯಾವ್ದಿದೆ ಅದನ್ನ ನೀವು ಉಪಯೋಗಿಸ್ಕೊಳ್ಬಹುದು. ಬೇಳೆ ಮುಳುಗಷ್ಟು ನೀರ್ ಹಾಕಿ, 1 ರೆಂಬೆ ಕರಿಬೇವಿನ ಸೊಪ್ಪನ್ನ ಇದ್ರ ಜೊತೆನೆ ಹಾಕಿ, 1 ಟೊಮೊಟೊನ ಕಟ್ ಮಾಡಿ ಹಾಕಿ, 2 ಮೆಣಸಿನಕಾಯಿನ ಉದ್ದಕ್ಕೆ ಸೀಳಿ ಹಾಕಿ, ಮತ್ತೆ ನಾನು ತಗೊಂಡಿದ್ನಲ್ಲ ಬಸಳೆ ಸೊಪ್ಪು ಅದನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚ ಗುಂಟೂರು ಚಿಲ್ಲಿ ಪೌಡರ್, 1.5 ಟೇಬಲ್ ಅಷ್ಟು ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ತಗೊಳ್ತೀರೋ ಅದನ್ನ ನೋಡ್ಕೊಂಡು ನೀವು ಉಪ್ಪನ್ನ ಸರಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈಗ ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ 3 ವಿಜಿಲ್ ಬರ್ಸ್ಬೇಕು. ಬೇಳೆ ಮತ್ತೆ ಸೊಪ್ಪು ಚೆನ್ನಾಗಿ ಬೆಂದಿರ್ಬೇಕು. ಅದು ಬೇಯಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ, ಒಂದು 4 ಬೆಳ್ಳುಳ್ಳಿಯನ್ನ ಜಜ್ಜಿ ಇಟ್ಕೊಳ್ಳಿ. ಈಗ ಇಲ್ಲಿ 3 ರಿಂದ 4 ವಿಜಿಲ್ ಬಂದಾಯ್ತು. ಮುಚ್ಚಳ ತೆಗೆದು ಇದನ್ನ ಚೆನ್ನಾಗಿ ಈಗ ಸ್ಮ್ಯಾಶ್ ಮಾಡೋಣ. ಬೇಳೆ ಮತ್ತೆ ಸೊಪ್ಪು 2 ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಮೆಣಸಿನಕಾಯಿ ಉದ್ದುದ್ ಹಾಕಿದ್ವಲ್ಲ ಅದು ಕೂಡ ಟೊಮೊಟೊ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅಲ್ಲಲ್ಲಿ 1-2 ಬೇಳೆಗಳನ್ನ ಹಾಗೆ ಬಿಟ್ಟರು ಏನ್ ತೊಂದರೆ ಇಲ್ಲ. ಬಸಳೆ ಸೊಪ್ಪು ಮತ್ತೆ ಬೇಳೆ 2 ಮಿಕ್ಸ್ ಆಗಿದೆ. ಮಿಕ್ಸ್ ಆದ್ಮೇಲೆ ನಾವೀಗ ಒಗ್ಗರಣೆಗೆ ಒಂದು ಬಾಣಲೆಯನ್ನ ಇಟ್ಟು, ಎಣ್ಣೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ, ಕಡಲೆಕಾಯಿ ಎಣ್ಣೆ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಅದಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವ್ದಾದ್ರು ತಗೊಳ್ಬಹುದು. ನಾನ್ ತಗೊಂಡಿರೋದು ಗಾಣದ ಎಣ್ಣೆ. ಈಗ ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದ್ಮೇಲೆ ಉದ್ದಿನ ಬೇಳೆ, 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದ್ಮೇಲೆ 1 ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆದ್ಮೇಲೆ ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿಯನ್ನ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತೆ ಇಂಗನ್ನ ಹಾಕಿ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಸಳೆ ಸೊಪ್ಪು ಮತ್ತೆ ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಒಗ್ಗರಣೆ ಕೊಟ್ರೆ, ಸೊ ಈ ಒಗ್ಗರಣೆಯನ್ನ ನಾವು ಬಸಳೆ ಸೊಪ್ಪು ಬೇಳೆಗೆ ಹಾಕಿದ್ರೆ ಆಂಧ್ರ ಸ್ಟೈಲ್ ಅಲ್ಲಿ ಬಚ್ಚಲ ಕೂರ ಪಪ್ಪು ಅಂತ ಕರೀತಾರೆ. ಇದನ್ನ ಬಸಳೆ ಸೊಪ್ಪಿನ ಸಾರು ರೆಡಿ. ಇದನ್ನ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತಾ ಇದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ತಿಂದು ನನಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ ರೆಕಮೆಂಡೇಶನ್ ಹೋಗುತ್ತೆ. ಸೊ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಮನೆಯಲ್ಲೇ ಮಾಡಿರುವಂತ ತುಪ್ಪ ಮರಳಾಗಿ ಬರಬೇಕು ಅಂತ ಹೇಳಿದ್ರೆ ಅದು ಯಾವ ರೀತಿ ಮಾಡಬೇಕು ಅಂತ ನಾನು ವಿಡಿಯೋನ ನಮ್ಮ ಚಾನಲ್ ನಲ್ಲಿ ಹಾಕಿದ್ದೀನಿ. ಅದನ್ನ ನಿಮ್ಗೆ ಬೇಕಂತ ಹೇಳಿದ್ರೆ ನೀವು ಹೋಗಿ ಚೆಕ್ ಮಾಡಬಹುದು. ಸೊ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಬಾಯ್ 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 ಬಾಯ್.